ಆ ಚಿರತೆ ನೈಟ್ ಬಂದು ನೋಡ್ಕೊಂಡು ಇದೇ ದಾರಿಲಿ ಹೋಗಿದೆ. ಚಿರತೆ ಬಂದು ಇಲ್ಲಿದ್ರೆ ಎಲ್ಲಿ ಕಾಣಿಸುತ್ತೆ? ಯಾರಿಗೂ ಕಾಣದೇ ಇರೋ ಜಾಗದಲ್ಲಿ ಇದ್ದು ನೈಟ್ ಬಂದು ಅಟ್ಯಾಕ್ ಮಾಡುತ್ತೋ ಗೊತ್ತಿಲ್ಲ. ಯಾವ ತರ ಜಾಗಕ್ಕೆ ತಂದು ತಿಂದಿದೆ ನೋಡ್ರಿ. ಇಲ್ಲಿ ಮನೇಲಿ ಕೊತ್ತಿಮರಿ ಹಿಡಿಯಕ್ಕಾಗೋದಿಲ್ಲ, ಚಿರತೆ ಹಿಡಿಯಕ್ಕದ್ದ ಅಂತಾನೆಲ್ಲ. ದುಡ್ಡೇ ಕೊಟ್ಟಿಲ್ವಲ್ಲ ಬೈ, ನಾಚಿಕೆ ಮಾನ ಮರ್ಯಾದೆಗಳಿಲ್ವಾ ಬೈ? ಇದು ಮೇನ್ ಕನೆಕ್ಟಿಂಗ್ ರಾಡ್ ಅಂತ, ಇದೇ ಮೇನ್ ಕೆಲಸ ಮಾಡೋದು. ನನ್ನ ಮೇಲೆ ಅಪರಾಧ ಹೊರಿಸ್ಬೇಡ ಗುರು ನೀನು. ಯಾರು ತೊಡಬಿಡ್ತು ಬೈ? ನಾನು ಅವಾಗ ಬಂದ್ಬಿಡ್ತೀನಿ. ದುಬೈ ಅಂತ ನಾವು ಯಾಕೆ ಹೆಸರಿಟ್ವಿ ಅಂತ ಅದೊಂದು ಇನ್ಸಿಡೆಂಟ್ ಆಯ್ತು. ಅಟ್ಯಾಕ್ ಮಾಡ್ಬೋದು ಅನ್ನೋ ಭಯ ಇರುತ್ತೆ ಚಿರತೆಗೆ. ಓಕೆ, ಇವತ್ತು ರಾತ್ರಿ ನಮ್ಮ ಸಡ್ ಹತ್ರನೇ ಇದ್ದು ಆ ಚಿರತೆ ಬರುತ್ತೋ ಇಲ್ವೋ ಅಂತ ಲೈವ್ ಅಲ್ಲಿ ನೋಡೋಣ. ನಮ್ಮನ್ನ ನೋಡಲಿಕ್ಕೆ ನೀವು ಬಂದಿದ್ದೀರಾ, ನಿಮ್ಮನ್ನ ನೋಡಲಿಕ್ಕೆ ನಾವು ಬರಬಾರ್ದಾ? ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ತೋಟದಿಂದ. ನೈಟ್ ಏನಾಗಿದೆ ಅಂದರೆ ಆ ಚಿರತೆ ಏನು ನಮ್ಮ ಆಡ್ಮರಿ ತಿನ್ಕೊಂಡು ಹೋಗಿತ್ತು, ಆ ಚಿರತೆ ಮತ್ತೆ ಬಂದಿದೆ ರೀ. ನೈಟ್ ಫುಲ್ಲು ಮಳೆ, ನಾವು ಯಾರು ಹೊರಗಡೆಗೆ ಬಂದಿಲ್ಲ. ಆದರೆ ಬೆಳಿಗ್ಗೆ ಗೊತ್ತಾಯಿತು, ಆದರೆ ಹೆಜ್ಜೆ ಗುರ್ತು ಅಂದರೆ ಮಳೆಗೆ ಸರಿಯಾಗಿ ಕಾಣಿಸ್ತಿಲ್ಲ. ನೋಡಿ, ಇಲ್ಲೊಂದು ಹೆಜ್ಜೆ, ಇಲ್ಲಿದೆ, ಮತ್ತೆ ನೋಡಿ ಅಲ್ಲಿ, ಹೀಗೆ ಹೋಗಿ ಎಲ್ಲೋ ಆ ಕಡೆಗೆ ಹೋಗಿದೆ. ನಾನು ಅಬ್ಸರ್ವ್ ಮಾಡಿರಲಿಲ್ಲ, ಇವಾಗ ಹಾಗೇ ಬರ್ತಾ ಇದ್ನಲ್ಲ, ಇವಾಗ ಗೊತ್ತಾಯ್ತು ಚಿರತೆ ನೈಟು ಬಂದು ನೋಡ್ಕೊಂಡು ಹೋಗಿದೆ ಅಂತ. ಸೊ ನಮ್ಮ ಹಸುಗಾಗ್ಲಿ ಆಡ್ಮರಿಗಳಿಗಾಗ್ಲಿ ಏನಕ್ಕೂ ಎಫೆಕ್ಟ್ ಆಗಿಲ್ಲ, ಯಾಕಂದ್ರೆ ಸಡ್ಡು ಒಳಗಡೆಗಿದ್ದು ಅದು ಖಂಡಿತ ಬಂದೇ ಬರುತ್ತೆ ಅಂತ ಗೊತ್ತಿತ್ತು. ಅದ್ರ ನೈಟ್ ನೋಡಿ, ನೈಟ್ ಫುಲ್ಲು ಮಳೆ, ನಾವು ಯಾರು ಹೊರಗಡೆಗೆ ಬಂದಿಲ್ಲ. ಗೊತ್ತಿತ್ತಲ್ಲ, ಅಂದರೆ ಈಗೇನು ಸಡ್ಡಿದೆ ಒಳಗಡೆ ಇರ್ತವೆ ಅನ್ನೋದು ಗೊತ್ತಿತ್ತು. ಹಾಗಾಗಿ ಅದೊಂದು ಧೈರ್ಯ ಇರುತ್ತೆ. ನಾವಿಲ್ಲಿ ನೋಡ್ರಿ, ಸೊ ಒಳಗಡೆ ಇರ್ತವೆ ಅನ್ನೋದು ಗೊತ್ತಿರುತ್ತಲ್ಲ, ಹಾಗಾಗಿ ಒಂದು ಧೈರ್ಯ ನಮಗೆ. ಈ ರೂಟಲ್ಲೇ ಹೋಗಿರೋದು. ಈಗ ನೋಡಿ, ಸದ್ದು ಮಾಡ್ತೀನಿ, ಎಷ್ಟೊಂದು ನವಿಲ್ಗಳು ಹೋಗ್ತವೆ ಇಲ್ಲಿಂದ. ಅಲ್ಲಿ ಹೋಗ್ತಾ ಇದೆ ನೋಡಿ ನವಿಲ್ಗಳು. ಚಿರತೆ ಬಂದು ಇಲ್ಲಿದ್ರೆ ಎಲ್ಲಿ ಕಾಣಿಸುತ್ತೆ? ಅದಕ್ಕೆ ಅದೊಂದು ಚಿರತೆ ಕಾಡಿಂದ ಬಂದು ಇಲ್ಲೇ ಎಲ್ಲರೂ ಇರುತ್ತೆ. ಅಂದರೆ ಅದು ಕಾಡಿಗೆ ಹೋಗುತ್ತೋ ಅಥವಾ ಇಲ್ಲೆಲ್ಲಾದರೂ ಹಳ್ಳದಲ್ಲಿ ಈ ಯಾರಿಗೂ ಕಾಣದೇ ಇರೋ ಜಾಗದಲ್ಲಿ ಇದ್ದು ನೈಟ್ ಬಂದು ಅಟ್ಯಾಕ್ ಮಾಡುತ್ತೋ ಗೊತ್ತಿಲ್ಲ. ಇದು ನೋಡಿ, ಈ ಥರ ಇದೆ. ಇಲ್ಲೇ ಯಾವುದಾದ್ರೂ ಬೇಲಿ ಕೆಳಗಡೆ ಮಲ್ಕೊಂಡಿದ್ರೆ ಯಾರಿಗೆ ಗೊತ್ತು ಅಲ್ವಾ? ಸೊ ಅದು ಮಾಡೋದು ಹಾಗೆ ಸಿಕ್ಕಾಬಟ್ಟೆ ಸಲ, ಸುಮಾರು ಸಲ ಮಾಡಿರೋದು ಹಂಗೆ. ಲಾಸ್ಟ್ ಟೈಮು ಹಿಡಿದಿತ್ತಲ್ಲ, ನಮ್ಮ ಆಡ್ಮರಿನ ತಿಂದಿತ್ತಲ್ಲ, ಆ ಜಾಗದಲ್ಲಿ ಹೋಗಿ ನೋಡೋಣ ಬನ್ನಿ, ಆ ಕಳೆ ಬರಹ ಹಾಗೆ ಇದೆಯೋ ಅಥವಾ ಫುಲ್ ಎಲ್ಲ ತಿನ್ಕೊಂಡು ಹೋಗಿದೆಯೋ ಅಂತ. ಲಾಸ್ಟ್ ಟೈಮು ಆ ಆಡ್ಮರಿನ ತಿಂದಿದ್ದು ಇದೇ ಜಾಗದಲ್ಲಿ. ನೋಡ್ರಿ, ಏನೂ ಇಲ್ಲ ನೋಡಿ, ಈಗ ಹೋಗಿದೆ. ಆಡ್ಮರಿ ತಿಂದಿದ್ದು ಮೇವು ಗಿವು ಎಲ್ಲ ಅಲ್ಲೇ ಇದೆ. ಯಾವ ಥರ ಜಾಗಕ್ಕೆ ತಂದು ತಿಂದಿದೆ ನೋಡ್ರಿ. ಇಲ್ಲಿ ಸುತ್ತ ಯಾವ ಕಡೆಗೂ ಎಲ್ಲೂ ಕಾಣಿಸಲ್ಲ. ಅಲ್ಲಿ ನೋಡಿ, ಆ ಕಡೆಯಿಂದೂ ಕಾಣಿಸಲ್ಲ, ಈ ಕಡೆಯಿಂದನೂ ಕಾಣಿಸಲ್ಲ, ಈ ಕಡೆಯಿಂದನೂ ಕಾಣಿಸಲ್ಲ. ಸುತ್ತ ನಾಲ್ಕು ಕಡೆ ಯಾರಿಗೂ ಕಾಣಿಸಲ್ಲ. ಆ ಥರ ಜಾಗಕ್ಕೆ ತಗೊಬಂದು ತಿಂದಿರೋದು. ಚಿರತೆಗಳೆಲ್ಲ ಹಾಗೆ ಯಾರಿಗೂ ಕಾಣದೇ ಇರೋ ಹಾಗೆ ಕೆಲವೊಂದು ಸಲ ಮರದ ಮೇಲ್ಗಡೆ ತಗೋಗಿ ತಿಂತವೆ, ಇನ್ನು ಕೆಲವೊಂದು ಸಲ ಈ ಥರ ಬೇಲಿ ಕೆಳಗಡೆ ಈ ಒತ್ತೆ ಒಳಗಡೆ ತಗೊಂಡೋಗಿ ಎಳ್ಕೊಂಡೋಗಿ ತಿಂತವೆ. ಚಿರತೆಗಳಿಗೆ ಬೇರೆ ಪ್ರಾಣಿಗಳ ಭಯ ಇರುತ್ತೆ, ಈ ಕೆನ್ನಾಯಿಗಳು ಅಥವಾ ಹುಲಿ ಭಯ ಇರುತ್ತೆ. ಹಾಗಾಗಿ ಅದು ಹಿಡ್ದಿರೋ ಬೇಟೆನ ಬೇರೆ ಪ್ರಾಣಿಗಳು ಬಂದು ಕಿತ್ಕೋಬಾರ್ದು, ಆ ಥರ ಜಾಗಕ್ಕೆ ತಗೊಂಡೋಗಿ ಅದು ತಿನ್ನೋದು. ಸೊ ಇಲ್ಲಿ ಯಾವ ಪ್ರಾಣಿಗಳು ಬರಲ್ಲ ಅಂದರೆ, ಇಲ್ಲಿ ನಾಯಿಗಳು ಇರ್ತಾವಲ್ಲ, ಬೀದಿ ನಾಯಿಗಳು. ಸೊ ಒಂದು ಎರಡಾದ್ರೆ ಏನೂ ಇಲ್ಲ, ಎಲ್ಲ ಗುಂಪಾಗಿ ಬಂದರೆ ಅಟ್ಯಾಕ್ ಮಾಡ್ಬೋದು ಅನ್ನೋ ಭಯ ಇರುತ್ತೆ ಚಿರತೆಗೆ. ಚಿರತೆ ಬಂದಾಗ ಚಿರತೆನ ಓಡಿಸ್ಲಿ ಅಂದ್ಬಿಟ್ಟು ನಾವೊಂದು ಜರ್ಮನ್ ಸಫರ್ಡ್ ಸಾಕಿದ್ದೀವಿ. ಆದರೆ ಇದು ನೈಟ್ ಹೊತ್ತು ಅದು ಎಲ್ಲಿರುತ್ತೋ ಏನೋ, ಓಡಿಸೋದೇ ಇಲ್ಲ ಚಿರತೆನ. ನೈಟ್ ಚಿರತೆ ಬಂದದೆ ನೋಡಿದೆ ಅಲ್ಲಿ, ಹಂಗೆ ಹೋಗೋದಿಲ್ಲ. ಇವಾಗ ಲಜ್ಜೆ ಗುರ್ತು ನೋಡ್ಕೊಂಡು ಎಲ್ಲಿ ಹೇಳು, ನೈಟು ಅಲ್ಲಿ ಹೋಗದ ಹಟ್ಟಿ ತಗೋದೇನೋ ಅಲ್ಲಿ ಮೆಣಸಿ ಹೊಲದಲ್ಲಿ. ಮೆಣಸಿ ಹೊಲ್ದ ರಾಜ ಬಿದ್ದಿದ್ದ ಬಂದದ ಬಿಡೋಗರ ಬಂದು ಇನ್ನೇನು 20 ದಿನ 15 ದಿನ ಆಗನಿಲ್ವಾ ಬಂದ ಹೊಟ್ಟಾಗದ. ನೋಡೋದಪ್ಪಯ್ಯ, ನಾವು ಬಂದೋಬಸ್ತ್ ಮಾಡದೆ ಹೋಗಿದ್ರೆ ಏನು ಗತಿ? ಹಿಡಿಯಾಕಿಲ್ವ ಅಂತಂದ್ರೆ ಅಮ್ಮ ಮನೇಲಿರೋ ಕೊತ್ತಿಮರಿ ಹಿಡಿಯಕ್ಕಾಗೋದಿಲ್ಲ, ಚಿರತೆ ಹಿಡಿಯಕ್ಕದ್ದ ಅಂತಾನೆಲ್ಲ. ನೋಡ್ರಿ ಮೆಣಸಿ ಯಾವ ಥರ ಬೆಳೆದಿದ್ದೀವಿ ನಾವು. ಈ ಮೆಣಸಿ ಎಷ್ಟು ಈಗ ಒಂದು 15 ದಿನದಲ್ಲಿ 60-70 ಇತ್ತು, ಇವಾಗ ಕಡಿಮೆ ಆಗಿಬಿಟ್ಟಿದೆ. ಸಣ್ಣ ಸಣ್ಣ ಕೊಯ್ಬೇಡಿ, ದಪ್ಪ ಕೊಯ್ಯಿರಿ. ಇವನು ತಿನ್ನಿ, ಒಂದು ಮೆಣಸಿಕಾಯಿ ತಿನ್ನಿ. ಚಾಲೆಂಜು 50 ರೂಪಾಯಿ, 100 ರೂಪಾಯಿ ಚಾಲೆಂಜು, ನೀವು ತಿನ್ನಬೇಕು. ಓಕೆ, ಇವತ್ತು ರಾತ್ರಿ ನಮ್ಮ ಸಡ್ ಹತ್ರನೇ ಇದ್ದು ಆ ಚಿರತೆ ಬರುತ್ತೋ ಇಲ್ವೋ ಅಂತ ಲೈವಲ್ಲಿ ನೋಡೋಣ. ಅವತ್ತು ಬೈಕಲ್ಲಿ ಹೋಗಿದ್ದು ನನ್ನ ಗಾಡಿ ಎಲ್ಲೋ ಸಣ್ಣ ಪುಟ್ಟ ರಿಪೇರಿ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ನೋಡಿದ್ರೆ ದೊಡ್ಡ ರೋಗ, ಆಪ್ರೇಷನ್ ಮಾಡಿ ಪಾರ್ಟ್ಸ್ನು ಬಿಚ್ಚಿ ಎಲ್ಲ ಇಟ್ಬಿಟ್ಟವ್ರೆ.
ಸೊ ಫುಲ್ ಸೀಸ್ ಆಗೋಗಿತ್ತು. ನನ್ನ ಗಾಡಿ ಯಾವ ಪರಿಸ್ಥಿತಿ ಆಗಿದೆ ಅಂತ ನೋಡಿ. ಇದೇ ಸೀಸ್ ಆಗಿದ್ದು ಇದಾ ಇದೇ ಪಿಸ್ಟಿನು. ಸೀಸ್ ಆಗಿದ್ದಾಗ ತೋರಿಸಿದ್ನಲ್ಲ ನಿಮ್ಗೆ ಹೆಂಗಿತ್ತು ಅಂತ. ಈ ಪಿಸ್ಟಿನು ನೋಡಿ, ಇದು ವಾಲು, ಇದು ಮೇನ್ ಕನೆಕ್ಟಿಂಗ್ ರಾಡ್ ಅಂತ. ಇದೇ ಮೇನ್ ಕೆಲಸ ಮಾಡೋದು. ಅದು ಹೋಗಿತ್ತಾ? ಅದೇ ಆಯಿಲ್ ಇಲ್ಲದೆ ಓಡಿಸ್ಬಿಟ್ರೆ ಇದು ಜಾಮ್ ಆಗ್ಬಿಡ್ತದೆ. ಇದು ಸೀಸ್ ಆಗಿದ್ರೆ ಮುಗೀತು, ನಮಗೆ ಮೈಲೇಜ್ ಆಗಲಿ ಏನಾಗಲಿ ಪಿಕಪ್ ಏನೂ ಇರಲ್ಲ, ಜಾಮ್ ಆಗ್ಬಿಡ್ತದೆ. ಅದೊಂದು ಇದೇ ಮೇನ್ ಬೋರು. ಇದು ಹೆಡ್ ಶಾಫ್ಟ್, ನಿಮಗೆ ಕ್ಲಚ್ ಪ್ಲೇಟ್ ಬರುತ್ತೆ, ಮತ್ತೆ ಎಲ್ಲ ಚೈನು ಒಳಗಡೆ ಇಂಜಿನಲ್ಲಿ ಏನೇನು ಐಟಮ್ ಬರುತ್ತೆ ಎಲ್ಲ ಕಂಪ್ಲೀಟ್ ಎಲ್ಲ ಹೊಸದೇ. ಆಯಿಲ್ ಸೀಲು, ಎಲ್ಲೂ ಆಯಿಲ್ ಲೀಕ್ ಆಗಬಾರ್ದು ಅಂತ. ಇದು ನಿಮಗೆ ಪ್ಯಾಕಿಂಗು. ಅದೇನದು? ಫುಲ್ ಗಾಡಿದು ಪ್ಯಾಕಿಂಗು ಅಸೆಂಬಲ್ ಮಾಡ್ತೀವಲ್ಲ ನಾವು, ಅಸೆಂಬಲ್ ಮಾಡಿದ್ರೆ ಇದು ಫುಲ್ ಪ್ಯಾಕಿಂಗ್ ಇದು ಬರುತ್ತೆ. ಒಂದು ಸ್ವಲ್ಪನೂ ಆಯಿಲ್ ಲೀಕೇಜ್ ಇರಲ್ಲ, ಸ್ಮೂತ್ ಆಗಿರುತ್ತೆ. ನೀವು ಹೊಸ ಗಾಡಿ ತೊಗೊಂಡಾಗ ನಿಮ್ಗೆ ಯಾವ ಟೇಸ್ಟ್ ಇತ್ತು ಆ ಟೇಸ್ಟ್ ಇರುತ್ತೆ. ಈ ಥರ ಎಲ್ಲ ಹಾಕಿ ಮಾಡಿದ್ರೆ ಅಡ್ಜಸ್ಟ್ಮೆಂಟ್ ಮಾಡಿದಾಗ ಕಂಪ್ಲೇಂಟ್ ಬರುತ್ತೆ. ಎಲ್ಲ ಒಂದೊಂದು ಪಾರ್ಟ್ಸ್ನ ಹಿಂಗೆ ಬಿಚ್ಬಿಟ್ಟು ಕರೆಕ್ಟಾಗಿ ಗೊತ್ತಾಗುತ್ತೆ ಅದನ್ನು ಅಲ್ಲಿಗೆ ಆಗ್ಬೇಕಂತ. ಕರೆಕ್ಟಾಗಿ ಗೊತ್ತಾಗುತ್ತೆ ಸರ್. ನಾವೇನಿಲ್ಲ, ನಾನು 10 ವರ್ಷ ನನಗೆ ವಯಸ್ಸು, ಅವಾಗ ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದು. ಈಗ ನನಗೆ 35 ವರ್ಷ, 25 ವರ್ಷ ಕೆಲಸ ಮಾಡಿದ್ದೀನಿ. 10 ವರ್ಷ ಏಟ್ ತಿನ್ಕೊಂಡು ಕಲ್ತಿರೋದು. ನಾವು ಯಾವುದಾದ್ರೂ ಟಾರ್ಚ್ ಗೀರ್ಚ್ಗಳಲ್ಲಿ ಒಂದು ನಟ್ಟು ಕಳೆದೋದ್ರೆ ಅದನ್ನ ಜ್ಞಾಪಕ ಇಟ್ಕೋತೀವಿ, ಅದನ್ನ ಅಲ್ಲಿಗೆ ಹಾಕ್ಬೇಕಂತ. ಇದನ್ನೆಲ್ಲ ಇಷ್ಟೊಂದು ಕಳೆದ್ಬಿಟ್ಟು ಅದನ್ನ ಅಲ್ಲಿಗೆ ಹಾಕ್ಬೇಕು. ಇದ್ರಲ್ಲಿ ಏನಂದ್ರೆ ಯಾರು ಬೇಕಾದ್ರೆ ಈಗ ನೋಡಿ ಎಲ್ಲಾ ಕಡೆನೂ ನಾವು ಮಾಡ್ತೀವಿ ಅನ್ಕೊಂಡು ಎಲ್ಲ ಬಿಚ್ಕೊಂಡು ಕುತ್ಕೋತಾರೆ. ಬಟ್ ಎಲ್ಲ ಫಿಟ್ಟಿಂಗ್ ಮಾಡ್ಬೋದು. ಫಿಟ್ ಮಾಡಿದ್ಮೇಲೆ ಏನಾದ್ರು ಒಂದು ಫಾಲ್ಟ್ ಆದ್ರೆ ಯಾವ್ದು ಫಾಲ್ಟ್ ಬರ್ತಾ ಇದೆ, ಏನೋ ಒಂದು ಸೌಂಡ್ ಬಂತು, ಅದು ನಮಗ್ ಮಾತ್ರ ಗೊತ್ತಿರ್ತದೆ. ಇದು ಸೌಂಡ್ ಬರ್ತಾ ಇದೆ, ಟೈಟ್ ಮಾಡಿದ್ರೆ ಸೌಂಡ್ ನಿಂತ್ಕೊಳ್ಳುತ್ತೆ ಅಂತ. ಬಟ್ ಕಂಪ್ಲೇಂಟ್ ಕಂಡಿಡಿಯಕ್ಕಾಗಲ್ಲ, ಅದೇ ಮೇನು. ಅವೆಲ್ಲ ನಮ್ಮ ತಲೆಗೆ ಬರ್ಬೇಕಂದ್ರೆ ನಾವು ಸರ್ವಿಸ್ ಮಾಡಿರ್ಬೇಕಾದ್ರೆ. ನೈಟು ಪಾರ್ಟ್ಸ್ನು ಬಿಚ್ಚಿ ಎಲ್ಲ ನೈಟ್ ರೆಡಿ ಮಾಡ್ತೀನಿ, ಬೆಳಗ್ಗೆ ಬನ್ನಿ ಅಂತ ಹೇಳಿದ್ರು. ಇವಾಗ ಹೋಗ್ಬೇಕು, ನೋಡೋಣ. ರೆಡಿ ಮಾಡಿದಾರಂತೆ, ಹೋಗಿ ನೋಡೋಣ ಏನಾಗಿದೆ, ಎಷ್ಟಾಯಿತು, ಅಲ್ಲೋಗಿ ಗೊತ್ತಾಗುತ್ತೆ. ಸೊ ಹಾಗೆ ನಾನು ದುಬೈ ಇಲ್ಲಿ ಬಂದಿದ್ವಿ. ರಾಜುಗೆ ದಿಂಡು ಹೊಡಿತಾಯಿದ್ರು. ಏನಕ್ಕೆ ಬೈ ರಾಜುಗೆ? ಗೋರಿ ಕಡ್ಸಕ್ಕೆ. ರಾಜು ಗೋರಿ ಕಡ್ಸ್ಬೇಕಾದಾಗ ಬೇಸ್ಮಠ. ನಾವು ಬೇಡ, ಆಲೋ ಬ್ಲ್ಯಾಕಲ್ಲಿ ಮಾಡಿಸ್ತೀವಿ ಅಂದ ಅವನು. ಇಲ್ಲ, ಕಲ್ಲಲ್ಲೇ ಸ್ಟ್ರಾಂಗ್ ಆಗಿ ಸಂಗೊಳ್ಳಿ ರಾಯನಲ್ಲಿ ಆಲ್ಮರ ನೆಡ್ತಾರಲ್ಲ, ಹಾಗೆ ನೀವು ಒಂದು ಹೊಗೆ ಮರ ನೆಟ್ಬಿಟ್ಟು ಸುತ್ತಲೂ ದಿಂಡ್ಲಿ ಕಟ್ಸ್ಬಿಡಿ ಗೋರಿನ. ಅದಕ್ಕೆ ನಾವೇ ಹೊಡಿಸ್ಕೊಡ್ತಾ ಇದ್ದೀವಿ. ನೀವೆಲ್ಲ ಫ್ರೆಂಡ್ಸು. ಇಲ್ಲಿಂದ ಹೋಗಿ ನನ್ನ ಗಾಡಿನ ಎತ್ಕೊರ್ಬೇಕು. ಈ ಗಾಡಿ ನೆಗ್ನಾಡ್ತಿದೆ ಗಾಡಿ. ಸೂಪರ್ ಬೈಕ್ ಮಾಡಿಫಿಕೇಶನ್ ಮಾಡಿಸ್ಬೇಕು ಅದೇ ಅಷ್ಟೇ. ಗಾಡಿ ಅಂದರೆ ಸೂಪರ್ ಬೈಕ್ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ ಗೈಸ್. ಮೇಂಟೈನ್ ಮಾಡೋದು ದೊಡ್ಡ ವಿಷಯ. ಮೇಂಟೈನ್ ಅಲ್ಲ, ನಿಮಗೆ ಅವಶ್ಯಕತೆ ಇದ್ರೆ ಮಾತ್ರ ತಗೋಬೇಕು. ನಾವು ಸೋಕಿ ಮಾಡೋದಕ್ಕೆಲ್ಲ ಬೈಕ್ಗಳು ತಗೊಳ್ಳಲ್ಲ. ಒಂದು ಇಲ್ಲಿಂದ ಇವಾಗ ಅಲ್ಲಿಗೆ ಹೋಗ್ಬೇಕು, ಅದಕ್ಕೊಂದು ಬೈಕ್ ಬೇಕು ಅಷ್ಟೇ. ಎತ್ತಿನ ಗಾಡಿಯಲ್ಲೂ ಹೋಗ್ಬೋದಲ್ಲ, ನಡ್ಕೊಂಡು ಹೋಗೋದಲ್ಲ. ಎತ್ತಲೆ ಅವನ್ನ ಕೌಂಟ್ರ್ ಕೊಡ್ತೀನಿ. ಇದ್ದಕ್ಕಿದ್ದಾಗ ನಮ್ಮೂರಿಗೆ ಮಳೆ ರೀ. ನಿಮಗೂ ಮಳೆನಾ ಅಂತ ಕಮೆಂಟ್ ಮಾಡಿ. ನೆನ್ನೆ ನೋಡಿದ್ರೆ ಬಿಸಿಲು ಅಂದರೆ ಬಿಸಿಲು, ಇವತ್ತು ಕ್ಲೈಮೇಟೇ ಚೇಂಜು, ಫುಲ್ ಕೂಲು. ನೋಡಿ ಸುತ್ತ ವೆದರ್ ಯಾವ ಥರ ಇದೆ ಅಂದರೆ, ನಮ್ಮೂರು ಒಂಥರ ನೋಡೋದಕ್ಕೆ ಇವತ್ತೊಂಥರ ಫೀಲ್ ಚೆನ್ನಾಗಿದೆ. ಈ ವೆದರ್ ಯಾವ ಥರ ಇದೆ ಅಂದರೆ, ಗಾಳಿಪಟ ಮೂವಿ ನೋಡಿದಾಗ ಒಂದು ಫೀಲ್ ಬರುತ್ತಲ್ಲ, ಆ ಥರ ಫೀಲ್ ಇದೆ. ಆ ಥರ ಫೀಲಿಂಗ್ಸ್ ಇದೆ. ನರ್ರೆ ಮತ್ತೆ ಅಂದಿ ಹಿಡಿಯಕ್ಕೆ ಹೋಗುವ ಹಂಗೆ ನುಗ್ಬಾಕರು. ಏನು ನಿನ್ನ ನಿಗಳ ಲೀಲೆ. ಇಷ್ಟ ತನಕ ಹನಿ ಬೀಳ್ತೈತಿ ಗೈಸ್. ಸಾವು ಪ್ರಕೃತಿ ಸೌಂದರ್ಯ ಸವಿರಪ್ಪ ಅಂದ್ರೆ ಇಲ್ಲಿ ಬಂದು ದಿಂಡೆ ತಾಕ್ತಾವ. ಬಂದ್ರಲ್ಲೇ ವೆದರ್ ಚೆನ್ನಾಗದೆ. ವೆದರ್ ಚೆನ್ನಾಗದೆ. ರಾಜು ಹಂಗಂದ ಬೈ, ವೆದರ್ ಚೆನ್ನಾಗದೆ ಬಾ, ಪ್ರಕೃತಿ ಸೌಂದರ್ಯ ಸೇವೆ ಅಂದ್ಬಿಟ್ಟು ಕರಿಸ್ತಾ. ಇಲ್ಲಿ ನೋಡ್ರೆ ದಿಂಡೆ ತಾಕ್ತಾವನೆ. 1 ಅವರಿಂದ ಈ ಕಲ್ಗಳನ್ನೆಲ್ಲ ಅಲ್ಲಿಗೆ ಎತ್ತಾಕಿದ್ದೀನಿ. ಏ 1 ಅವರಿಂದ ಎತ್ತಾಕ್ತಾವನಲ್ಲ ಅವ್ನು ಕರ್ಕೋಗ್ರ. ಸುಸ್ತಾಗೈತೆ ಗೈಸ್, 1 ಅವರಿಂದ ಎತ್ತಾಕಿ ಹಾಗೆ ಒಂದರ ಅಲ್ಲಿ ಹೊನಿತಾರ ಇಬ್ರು ಹೆಂಗಸರು ಕೊಟ್ಬಿಡ. ಯಾರ್ಲೇ ನಾವು ಬಿಟ್ರೆ ಹೆಂಗಿರೋ ಇಟ್ಗಳಿದ್ದಾಗ ನೋಡು ಮುಣಗೋಯ್ತಿದೆ. ಇಲ್ಲ ಹೆಂಗಿರೋ ಗೋರೆ ಕಟ್ಸೋಕೆ 200-300 ಹೊಡಿಸಿದೆ ಸಾಕು. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು, ದುಬೈ ಅಂತ ನಾವು ಯಾಕೆ ಹೆಸರಿಟ್ವಿ ಅಂತ ಅದೊಂದು ಇನ್ಸಿಡೆಂಟ್ ಆಯಿತು. ಅದು ಏನು ಇನ್ಸಿಡೆಂಟ್ ಅಂದ್ಬಿಟ್ಟು ನೋಡ್ಕೊಂಬಂದ್ರಿ. ನಿಮ್ಗೆ ಯಾಕೆ ಬೈ ದುಬೈ ಅಂತ ಯಾಕೆ ಹೆಸರು ಬಂತು ಗೊತ್ತಾ ನಿಂಗೆ? ಇಲ್ಲ, ಫಸ್ಟ್ ನಾವಲ್ಲಿ ನಿಂತ್ಕೊಂಡು ಅಲ್ಲಿ ಮಾತಾಡ್ತಿದ್ದೋ ಒಂದು ನೈಟು ಫ್ಲಾಶ್ ಬ್ಯಾಕ್. ಗೈಸ್ ನನ್ನ ಜೊತೆ ಇದ್ದಾರೆ
ದ ಮೋಸ್ಟ್ ಡೇಂಜರಸ್ ಟೆರರಿಸ್ಟ್ ವೀರಪ್ಪ ತಮ್ಮ ನಮ್ಮಪ್ಪ ಮೆಣಸಿಗೆ ರೆಡಿ ಅದ ಡ್ಯಾಡ್ ಮೆಣಸಿಗೆ ರೆಡಿ ಇವಾಗ ನೋಡ್ರಿ ಗೈಸ್ ಅದ ಇಲ್ಲ ಸತಿ ಸರ್ ಮನೆ ನೋಡಿ ರೆಡಿ ರೆಡಿ ನಮ್ಮ ಮನೇಲಿ ಅಂದ್ರೆ ನಂದೇ ಒಂದು ಅವ ಐತೆ ನಾನು ಅಂದ್ರೆ ನಮ್ಮ ಮನೇಲಿ ಗಡಗಡ ಎಡಿಟ್ ಅಲ್ಲಿ ಒಂದ್ ಸ್ವಲ್ಪ ಕಟ್ ಮಾಡ್ಬಿಡಿ ಯಾಕಂದ್ರೆ ನಮ್ಮ ಅಪ್ಪ ನೋಡುತ್ತೆ ನಾನು ಅಂದ್ರೆ ನಮ್ಮ ಮನೇಲಿ ಗಡಗಡ ನಾನ್ ಯಾರು ಬಾಯ್ ದುಬಾಯ್ ಬಾಯ್ ಇದಾಗ್ತೀನಿ ಬಾಯ್ ಇದಾಗ್ತೀನಿ ನಿಮ್ಮ ಅಪ್ಪ ನೋಡ್ಬೇಕಿದ್ನ ಬಾಯ್ ಇದ್ದು ಹೋಗ್ತೀನಿ ದುಬಾಯ್ ಬಾಯ್ ಇದು ಮಿಸ್ ಇಲ್ಲ ಹಿಂಗ್ ಮತ್ತೆ ಗೊತ್ತ ಕ್ಲೋಸ್ ಅಪ್ ವಿಡಿಯೋ ನೋಡ್ಕೊ ಏನ ಚೆನ್ನಾಗಿದ್ದಾನ ವಾಟ್ ಡ್ಯಾಡ್ ವಿಡಿಯೋಗೆ ಮಧ್ಯಕ್ಕೆ ಒಂದು ಇದೈತೆ ಅದು ಬಂದ್ಬಿಡು ವಾಟ್ ಡ್ಯಾಡ್ ವಾಟ್ ಆರ್ ಯು ಟೆಲಿಂಗ್ ಐ ಆಮ್ ಕಮಿಂಗ್ ಟು ಐ ವೆರಿ ಡೇಂಜರಸ್ ಡ್ಯಾಡ್ ನಮ್ನ ನೋಡಲಿಕ್ಕೆ ನೀವು ಬಂದಿದ್ದೀರಾ ನಿಮ್ನ ನೋಡಲಿಕ್ಕೆ ನಾವು ಬರ್ಬಾರ್ದಾ ನಾನ್ ಮೊದ್ಲೇ ಯಾರು ಹೇಳು ಬಾಯ್ ಬಾಯ್ ದುಬಾಯ್ ಬಾಯ್ 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 ನಿಂಗೆ ಈ ಡೈಲಾಗ್ ಚೆನ್ನಾಗದೆ ಬಾಯ್ ಹಿಡ್ಕೋ ಅದ್ ಹಿಡ್ಕೊ ಬಿಡ್ಬೇಡ ಬಾಯ್ ದುಬಾಯ್ ಬಾಯ್ ಒನ್ ಮೋರ್ ಏ ಫ್ಯಾನ್ಸ್ ಕೇಳ್ತಾರೆ ಏನ್ಪಾ ನಕ್ಕಡ್ಲೆ ಬಾಯ್ ದುಬಾಯ್ ಬಾಯ್ ಅದು ಕ್ಲೋಸ್ ಅಪ್ ಬಂದು ಹೇಳ್ಬೇಡ ಹಂಗೆ ಹಿಂದಕ್ಕೆ ಅದು ಹೇಳಿದ್ರಲ್ಲ ಅದು ಒಂಥರ ಚೆಂದಾಗಿರೋದು ದುಬಾಯ್ ಬಾಯ್ ಅದಕ್ಕೆ ಬರ್ದಿದ್ದಾರೆ ಸಾಂಗ್ನ ಸಾವಿರಕ್ಕೆ ಒಬ್ಬ ದುಬಾಯ್ ಬಾಯ್ ಫಸ್ಟ್ ಒಂದು ಎಲ್ಚಿ ಮರ್ತಗರು ಅದ ಯಾವ್ದೋ ಮದುವೆ ಹೋಗ್ತೀನಿ ಆವಾಗ ಅದೊಂದು ಟ್ರೆಂಡ್ ಇತ್ತು ಬಾಯ್ ಓಕೆ ಬಾಯ್ ಅನ್ನೋದು ಇದಿತ್ತು ಅಲ್ಲಿಂದ ವರ್ಕ್ಶಾಪ್ ಬಂದ್ವಿ ಇನ್ನೂ ರೆಡಿ ಆಗಿಲ್ಲ ರೀ ಬೈಕು ಇನ್ನೂ ಎಷ್ಟೊತ್ತು ಬೇಕ್ರಾ ಓನರ್ ಎಲ್ಲಿದ್ರು ಮೈಸೂರಲ್ಲಿ ಓಕೆ ರೆಡಿ ಆಗೋದಕ್ಕೆ ಇನ್ನೊಂದು 2-3 ಅವರ್ ಬೇಕು ಸೊ ಆಗಲಿ ಸಂಜೆ ಬಂದು ಎತ್ಕೊಳ್ಳೋಣ ನೋಡ್ರಿ ರಾಜು ನನಗೋಸ್ಕರ ಒಂದು ಸೂ ಕೊಡ್ಸಿದ್ದಾನೆ ಥ್ಯಾಂಕ್ ಯು ಫೋನ್ ಪೇ ಮಾಡ್ಬಿಡು ನನ್ನ ಅಮೌಂಟ್ ಐತಲ್ಲ ವಿಡಿಯೋಗೆ ಹೇಳಿರೋದಕ್ಕಾದ್ರೂ ಫೋನ್ ಪೇ ಮಾಡು ನೀನು ಕಳಿಸ್ತೀನಿ ಮಾಡ ಆಮೇಲೆ ನಾನು ಫೋನ್ ಕೊಡ ನಂಬರ್ ನಾನು ಮಾಡ್ತೀನಿ ಮುಂಕಣ್ ಕೂಡ ಕೊಡ್ಸಿಲಾಗ ಸುಮ್ಮನೆ ನಾ ಏನೋ ಸುಮ್ಮನೆ ಅಂದ್ಬಿಟ್ಟು ಹೇಳಿದೆ ಏನೋ ಪಾರ್ಸಲ್ ತಗೊಬಂದ್ವಿ ತಿನ್ನೋಣ ಅಂದ್ಬಿಟ್ಟು ಹಾಯ್ ಫಸ್ಟೇ ಹೇಳಿದ್ ಸರ್ ಆಗೋದು ರಾಜು ಕಟ್ಟಿಂಗ್ ಮಾಡಿಸ್ಬೇಕು ಅನ್ನಲ್ಲ ನಾವು ಫಸ್ಟೇ ಪಾರ್ಸಲ್ ಕಳಿಸ್ಬಿಟ್ವಿ ಆಮೇಲೆ ಹೇಳ್ತಾನೆ ರಾಜು ಕಟ್ಟಿಂಗ್ ಮಾಡಿಸ್ಬೇಕಂತ ನಾವು ಹಾಕ್ಸಿ 2 ಅವರ್ ಆಯಿತು ಏನಾಗಿದೆ ನೋಡೋಣ ಗೋಬಿ ಮತ್ತು ಗೋಬಿ ರೈಸ್ ಇವತ್ತಿನ ಊಟ ಇದೆ ಗೈಸ್ ಮನೆಗೆ ಹೋಗಿಲ್ಲ ಇನ್ನು ಇದೇನಿದೆ ಗೊತ್ತಾ ಇದೇನು ಬೈ ತಟ್ಟೆ ಹಿಂಗಾಗದೆ ಹೆಂಗಿದ್ನ ಡೀಲ್ ಮಾಡೋದು ಹೋಗು ಕಡ್ಸ್ಕೊಂಬಂದಿರೋದು ನನಗೆ ಟೇಸ್ಟ್ ಮಾಡೋಣ ಇರ್ರಿ ರಾಜು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಕೊಡಲ್ಲ ಅಂದ ತಕ್ಷಣ ಗೋಬಿ ರೈಸ್ ಟೇಸ್ಟ್ ಮಾಡೋಣ ಇವತ್ತೇ ಸ್ಟಾರ್ಟ್ ಮಾಡು ಆಮೇಲೆ ಹೋಗವೆ ಕಿಕ್ಲಿ ಸ್ಟಾರ್ಟ್ ಆಗ್ಬಿಟ್ರೆ ಹೊಂಟಾಗ್ತೀನಿ ಗುರು ಇವತ್ತು ಕಿಕ್ಲಿ ಸ್ಟಾರ್ಟ್ ಆದ್ರೆ ಹೊಂಟಾಗ್ತೀನಿ ಮಾಡ್ಲಾ ಆನ್ ಮಾಡ್ಲೆ ಅದು ಸ್ಟಾರ್ಟ್ ಮಾಡ್ಲೆ ಇಷ್ಟ ಫಸ್ಟ್ ಎಲ್ಲ ಏನಿಲ್ಲ ನಮ್ಗೆ ಸಿಕ್ಕಿನ ತಿಂತಾ ಇರ್ತೀವಿ ಯಾರು ತೊಡಗ್ಬಿಡುತ್ತೆ ಬಾಯ್ ಇಡಿ ಬೇಕು ಬೇಕು ಅಂತಿದ್ದಲ್ಲಪ್ಪ ಹೆಂಗಿದ್ದು ಹೊಡಿಸ್ಕೋಬೇಕು ಒಂದ್ಸಲ ಹೊಡಿಸ್ಕೋಬೇಕು ಅಂತಿದ್ನ ಇವತ್ತು ನಾನು ಅವಾಗ ಬಂದ್ಬಿಡ್ತೀನಿ ನೀವು ಏನು ಹಂಗೆ ಹೊಡಿತೆ ಯಾರ್ತು ನಾನು ಎಲ್ಲೋ ಸಿಂಪಲ್ ಆಗಿ ಹೊಡಿತೆ ಅಂದ್ರೆ ಫ್ರಾಂಕ್ ಮಾಡಕತ್ತಾನ ಅನ್ಸಲಿ ಅದು ಸೊಲ್ಟ್ ಮೇಲೆ ಹಂಗೆ ಹೊಡೆದಿರೋದು ಇದ್ರ ಮೇಲೆ ಮೋಸೆ ಏನೋ ಬೋದ್ಬಿಟ್ಟ ಬೈ ಸಾಪ್ ಹಾಕ್ಬಿಟ್ಟಾನೆ ಅಂತೂ ನಮ್ಮ ಊಟ ಆಯಿತು ಹೋಗ್ತಾವೆ ನಾನು ಮಿಸ್ ಆಗಿ ಯಾರ್ಕೆ ಕೈ ಕೊಟ್ಬಿಟ್ಟು ಗಾಯ್ಸ್ ರಪ್ಪ ಅಂತ ಹೊಡಿತು ದುಡ್ಡೇ ಕೊಟ್ಟಿಲ್ವಲ್ಲ ಬೈ ನಾಚಿಕೆ ಮಾನ ಮರ್ಯಾದೆಗಳಿಲ್ವ ಬೈ ಎಲ್ಲಿ ನಿಂದು ಮಾಡಿದೆ ಬೈದೆ ಮಾಡಿದೆ ನಿಂದೆಲ್ಲಿ ಇಲ್ಲಿಯೂ
ಇನ್ನೊಂದು ರೀಚಾರ್ಜ್ ಬ್ಯಾಲೆನ್ಸ್ ಅದ. ನನ್ ಮೇಲೆ ಅಪರಾಧ ಹೊರಿಸ್ಬೇಡ ಗುರು ನೀನು. ನಮ್ದು ಅನ್ನೋದು ಒಂದು ಪ್ರೆಸ್ಟೀಜ್ ಐತೆ. ಹಾ ಇದುವರೆಗೂ ₹1 ನಾನು ಸಾಲ ಮಾಡಿಲ್ಲ ಯಾರ ಹತ್ರ. ಮತ್ತೆ ಯಾ ಸುಳ್ಳು ಮಗ ಕೊಟ್ಟಿಲ್ಲ ಅಂತ ಅವ ಹಂಗೆ ದೇವ್ರಂತ ಮನ್ಸ್ ಮಾಡ್ಬಿಟ್ಟು ಇವತ್ತು ರೀಚಾರ್ಜ್ ಮಾಡ್ಬಿಡಂಗೆ. ಉಣ್ಣಾಕ ಅವ್ನಿಗೆ ಎಷ್ಟು ಬೈಕ್ ಕೊಡ್ಸಿದ್ದು? ಉಣ್ಣಾಕ ಲಕ್ಷಾಂತರ ರೂಪಾಯಿ ಖರ್ಚಾಗದೆ ಇವತ್ತು. ಹಾ ಗೋಬಿ ರೈಸು. ಆಮೇಲೆ ನಿಂದು ಅಕೌಂಟೇ ಮಾಡ್ಬಿಟ್ಟಿದ್ದಲ್ಲ ಬೈ, ಕೋಟಿ ಕೋಟಿ ಮೊಟ್ಟೆ ಬೋಬ್ಸ್ತು. ಅದು ಹಳೆ ಅಕೌಂಟ್ಗಳು ತೆಗೆದು ಬಿಟ್ರೆ ಅದ್ರೈತಿದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಕಳ್ತನ ಮಾಡೋ ಸ್ಕೆಚ್ ಆಗ್ತಾನೆ ರಾಜು, ಕಟಿಂಗ್ ಮಾಡಿಸ್ಕೊ ಬಂದಾನೆ ರಾಜು, ಸ್ನಾನ ಮಾಡೋನೆ ರಾಜು. ಬೈ ಕರೆಕ್ಟ್. ನೀನು ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ಅನ್ಬಿಟ್ಟು ಕೇಳಿದ್ರಲ್ಲ, ಇವತ್ತು ರಿವೀಲ್ ಮಾಡ್ಬೇಕು. ಆಪ್ ಮಾಡು. ನಾವು ಲಾಸ್ಟ್ ಬ್ಲಾಗ್ ಅಲ್ಲಿ ಸ್ಕ್ರೀನ್ ಶಾಟ್ ಹೊಡ್ಕೋಬೇಕಾಯ್ತು. ನೋಡ್ದೆ ಒಟ್ನಲ್ಲಿ ಒಂದ್ 3 ಸೀಟ್ ಕರೆಕ್ಟ್ ಆಗಿ ಹೊಳಿದ್ರು. ಫೈನಲಿ ರಿವೀಲ್ ಮಾಡ್ತಾ ಇದೀವಿ. ದುಬೈ ಏನ್ ಓದ್ತಾ ಇದ್ದಾನೆ ಅಂತ. LKG ದುಬೈ, ಫಸ್ಟ್ PUC ದುಬೈ, 8 or 9 ಏನ್ ಬೈ 9ನೇ ಕ್ಲಾಸ್ ಕಲಿತಾ ಇರೋ. ಏನ್ ಬೈ 9ನೇ ಕನ್ವಾಗ ಹಾಕೋರೆ ಬ್ರೋ. 9ನೇ ಕ್ಲಾಸ್ ಬೈ. ಹಂಗೆ ಹೋಗ್ಬೇಕು, 9ನೇ ಅನ್ಬಾರ್ದು. ದುಬೈ ಏನ್ ಓದ್ತಾ ಇದ್ದಾನೆ ಅನ್ಬಿಟ್ಟು ಹೇಳ್ತೀನಿ, ಹೆಂಗ್ ಓದ್ತಾ ಇದ್ದಾನೆ ಅಂತ ನಾನು ಹೇಳಲ್ಲ. ಸರಿ ಬಾಬಾಯ್. ಹೌದು ಕರೆಕ್ಟಾಗಿ ಲಾಸ್ಟ್ ಕಮೆಂಟು ಮಾಡಿದ್ರಲ್ಲ. ಫಸ್ಟ್ PUC ಗಾಯ್ಸ್, ಫಸ್ಟ್ ಇಯರ್ ಡಿಗ್ರಿ ಗಾಯ್ಸ್, BCom ಮಾಡಿ ದಬ್ಬಾಗ್ತಾ 13 30ನೇ ಕ್ಲಾಸು. ನೋಡ್ರಿ ನಂಗೆ ಕಾಣಿಸ್ತಾನ ಡಿಗ್ರಿ ಹುಡ್ಗನ್ ಕಣ ಕಾಣಿಸ್ತಾನ. ಇಲ್ಲಿ ಯಾರೋ ಇನ್ನೊಬ್ರು ಗಗನ್ ಅಭಿ ಅನ್ನೋರು ಡಿಗ್ರಿ ಬ್ರೋ. ಇವ್ರೇನ್ ಓದಿರೋದು ಹೇಳ್ಬಿಡ್ ಬಾಯ್. ಅವರು PhD ಮಾಡವ್ರೆ. ಮತ್ತೆ ಎಲ್ಲಾ ಶಾಸ್ತ್ರಜ್ಞ ಮತ್ತೆ ಗ್ರಂಥಗಳನ್ನೆಲ್ಲ ಎಲ್ಲಾನು ಅರ್ದು ಕುಡ್ದು ಶಿಷ್ಯರು. ಏಯ್ ಬರ್ಲೆ ಬರೀ ಕಳ್ತನ ಮಾಡಕ್ಕೆ ಸತ್ತಿಲ್ಲ. ರಜಣ ನಿನ್ ಮಗ ಕಳ್ತನ ಮಾಡ್ತಾನೆ. ನಮ್ಗೆ ಎತ್ಕೊಂಡ್ ಬಂದ್ಬಿಡೋಗ್ರ. ಸರಿ ಹೋಗೋದ್ ಹೋಗಿದೆ. ತಪ್ಪು ತಿಳ್ಕೊಬೇಡ. ಅದೇನ್ ಚೆನ್ನಾಗಿದ್ದಂತ ತಿನ್ನಕ್ ಅದು. ಇದನ್ನ ಬೇಯಿಸ್ಬೇಕು ಅನ್ಸುತ್ತೆ. ಇವ್ನ್ ಗೋಡೆ ಇಸ್ಕೊಂಡಂತ ಶೇಡ್ ತೀರಾಯ್ತು. ಹೊಡಿಸ್ಕೊಂಡ್ಯಾ? ಎಲ್ಲಿ ಹೊಡಿಸ್ಕೊಂಡ್ಯಪ್ಪ? ಏನ್ ಕಳ್ತನ ಮಾಡಕ್ ಹೋಗಿದೆ ಅಲ್ಲಿ? ಅಲ್ಲೇನ್ ಕದಿಯಕ್ ಹೋಗಿದ್ದೆ? ಮುಂದಿನ ನಾನೇ ಮುಟ್ಟಿ ಹೊಡಿಸ್ಕೋಬೇಕು ಒಂದ್ಸಲ. ಅದೊಂಥರ ಆಸೆ. ಅದ್ ನಾವೇ ಮುಟ್ಟಿದ್ರೆ ಬೈದಲ್ಲಿ ಮುಟ್ತೀನಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಂಗ್ ಹೊಡಿತು ಗೊತ್ತಾ? ಅದು ರಿಯಲ್ ಆಗಿ ಹೊಡೆದಿರೋದು. ನೀನು ಮುಟ್ಬೇಕು ಅಂದ್ರೆ ಇಲ್ಲಿ ಅಂತಿದೆ ಅಲ್ವಾ, ಆ ಸೆಕೆಂಡ್ ಪಾಸ್ ಆಗ್ಬಿಟ್ಟಿರುತ್ತೆ ಅದು. ಇನ್ನೊಂದಿನ ಕಟ್ಬಿಡವ ಬೈ. ಪಟ್ನ ಹೊಡಿತಿರ್ಬೇಕು ಹಾಗೆ. ಸತ್ತೋಯ್ತಾರ ಗುರು. ಸತ್ತೋದಾರ ಕರೆಕ್ಟ್ ಆಗ 10 15 ಏಟ್ ಬೀಳ್ತು ಅಂದ್ರೆ ಸತ್ತೋದನಂತೆ. ಕಟ್ಬಿಟ್ಟು ಬಿಚ್ಚಕ್ಕಾಗಬೇಕು ಅಲ್ಲಿ ನೋಡು ಹಾಕ್ಬಿಡ. ಕರೆಕ್ಟ್ ಆಗ ಇಚ್ಚಕ್ಕೆ ದಿಂಡು ರೆಡಿ ಆಗದೆ. 300 ದಿಂಡು ರೆಡಿ ಆಗದೆ. ಆಮೇಲೆ M-Sand ಕೇಳ್ಕೊಂಬಂದ್ವಲ್ಲ, M-Sand ಕೇಳ್ಕೊಂಬಂದವ. ಇಟ್ಟಿಗೆನೂ ಕೇಳ್ಕೊಂಬಂದು. ಇಟ್ಟಿಗೆನೂ ರೆಡಿ ಆಗದೆ. ಮ್ಯಾಲ್ಗಡೆ ಅದು ಗೋರಿ ಇದು ಕಲ್ ಮಡಗ್ತಾರಲ್ಲ, ಅದ್ನ ಅಲ್ಲಿ ಕೇಳ್ಕೊಂಡ್ಬಿಡ್ತೀನಿ. ಇನ್ನೇನಂದ್ರ ಸಾಯೋದೊಂದು ಬಾಕಿ. ನೋಡ್ರು ರಾಜವ್ವ, ಸುಮ್ನೆ ಗಾಯ ತಮಾಸೆ 200 ವರ್ಷ ಬದುಕ್ಲಿ ರಾಜು. ತಮಾಷೆ ಗಾಯ್ಸ್, ಸೀರಿಯಸ್ ಮಾಡ್ಕೊಂಡ್ರೆ ಇನ್ನೂ ಚಂದ. ಇನ್ನು ಹೆಂಗೆ ತಿಪ್ಪರ್ಲಾಗ ಹಾಕೊಂಡ್ರು 10,000 ಜನವೇ ಊಟ ಮಾಡೋದು. ಚಾಲೆಂಜ್ 100 ರೂಪಾಯಿ ಬೆಟ್ಟಿಂಗು. ಬರೀ 100 ರೂಪಾಯಿ. ಎತ್ ಬೈ ತನಾರ್ ಗೈಸ್ ಅಲ್ಲೇ ಕೊಲೆಗಳು.